ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಹಿಂದಿಯಲ್ಲಿ ಹೇಗೆ ಮಾಡಿದೆ ಹಾಗೇ ಕನ್ನಡದಲ್ಲೂ ಮಾಡಬೇಕಾಗುತ್ತೆ. ಏನಂದರೆ ಹಿಂದಿಯಲ್ಲಿ ಯಾವ ಥರ ಬ್ಲಾಗ್ ಮಾಡಬೇಕು ಆ ಥರನೂ ಕನ್ನಡದಲ್ಲೂ ಮಾಡಬೇಕು. ಏನಂದರೆ ಪದೇ ಪದೇ ಹೇಳ್ತಾಯಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ಬೆಳಿಗ್ಗೆ ಮಾಡಬೇಕಂತ ಅಂದ್ಕೊಂಡೆ, ಆದರೆ ತಲೆ ನೋಯ್ತಾಯಿದೆ. ಏನೋ ಹೋಗಬೇಕಾ ಬೇಡವಾ ಬೆಂಗಳೂರಿಗೆ, ಇಲ್ಲೇ ಇರಬೇಕಾ ಏನಂದರೆ ಬೆಂಗಳೂರು ಹೋದಾದ್ಮೇಲೆ ತುಂಬ ಹೆಲ್ತ್ ಇಶ್ಯೂ ಆಗ್ತಾಯಿದೆ. ಗೊತ್ತಿಲ್ಲ, ಊರಲ್ಲಿದ್ದರೂ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಫಸ್ಟಿಗೆ ಯೋಚನೆ ಮಾಡಿ 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 ಸಾಯ್ತಾಯಿದ್ದೀನಿ. ಆ್ಯಂಡ್ ಇನ್ನು ತೆಲುಗಲ್ಲಿ ಮಾಡಬೇಕು, ಡಬ್ಬಿಂಗ್ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಬೇರೆ ಬೇರೆ ಭಾಷೆಯಲ್ಲೂ ವೀಡಿಯೋ ಮಾಡಬೇಕು. ಕನ್ನಡದಲ್ಲಾದರೂ ಪರವಾಗಿಲ್ಲ, ಹಿಂದಿಯಲ್ಲೂ ಆದರೂ ಪರವಾಗಿಲ್ಲ, ಆದರೆ ತೆಲುಗಲ್ಲಿ ಮಾಡಬೇಕು. ತಮಿಳ್ ಸ್ವಲ್ಪ ಮಾತಾಡಲಿಕ್ಕೆ ಬರುತ್ತೆ, ಆದರೆ ತೆಲುಗಲ್ಲಿ ಸ್ವಲ್ಪ ಅಷ್ಟೇನಿಲ್ಲ, ಅರ್ಥ ಆಗುತ್ತೆ ಅಷ್ಟೇ. ಮಾತಾಡಲಿಕ್ಕೆ ಸ್ವಲ್ಪ ಬಾಯಿ ಕಟ್ ಈ ಥರ ಆಗುತ್ತೆ. ಆ್ಯಂಡ್ ಈ ಚಾಲೆಂಜ್ ಏನಂದರೆ 30 ಡೇಸಲ್ಲಿ ನನ್ನ ಫ್ಯಾಮಿಲಿನ ತೋರಿಸಂಗಿಲ್ಲ. ಆ್ಯಂಡ್ ನಾನೇ ಒಬ್ಬನೇ ಮಾಡಬೇಕಾಗುತ್ತೆ. ಆ್ಯಂಡ್ ಯಾರೂ ಸಪೋರ್ಟಿಗೆ ಬರೋಲ್ಲ. ಮಾಡಿದರೂ ನೋಡೋಣ ಯಾವ ಥರ ಆಗುತ್ತಂತ ಗೊತ್ತಿಲ್ಲ. 30 ಡೇಸಲ್ಲಿ ಏನೇನೇನು ಪ್ರಾಬ್ಲಮ್ ಬರುತ್ತಂತ ಗೊತ್ತಿಲ್ಲ. ಇದೇ 1 ಡೇಸಲ್ಲೇ ನನಗೆ ಈ ಥರ ಆಗಿದೆ ಅಂದರೆ ಏನು ಕಂಟೆಂಟೇ ಸಿಗ್ತಾಯಿಲ್ಲ. ಏನಂದರೆ ವ್ಲಾಗ್ ಅಪ್ಲೋಡ್ ಮಾಡಬೇಕಂದ್ರೆ 1 ನಿಮಿಷ ವೀಡಿಯೋ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ಆಗ್ತಾಯಿದೆ, ಪರವಾಗಿಲ್ಲ. ಆ್ಯಂಡ್ ವೀಡಿಯೋ ಕನ್ನಡದಲ್ಲಾದರೂ ಬೇಗ ಮಾತಾಡಿ ಇದು ಮಾಡ್ಬೋದು, ಆದರೆ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಈ ಥರ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಸ್ಲೋಲಿ ಈ ಥರ ಕಟ್ ಈ ಥರ ಮಾತಾಡಬೇಕು ಅಷ್ಟೇ. ಆ್ಯಂಡ್ ನಮ್ಮದು ಏನಂದರೆ ತುಳುನಾಡು, ನಾವು ತುಳು ಭಾಷೆನೇ ಜಾಸ್ತಿ ಮಾತಾಡೋದು, ಅದಕ್ಕೋಸ್ಕರ ಕನ್ನಡದಲ್ಲಿ ಸ್ವಲ್ಪ ಅಷ್ಟೇ. ಆ್ಯಂಡ್ ಬೆಂಗಳೂರು ಹೋದಾದ್ಮೇಲೆ ಕನ್ನಡದಲ್ಲೇ ಮಾತಾಡಬೇಕು. ಓಕೆ, ಮಾತಾಡ್ಬೋದು, ಆದರೆ ಈಗ ಯಾವ್ಯಾವ ಭಾಷೆಯಲ್ಲಿ ಏನಂದರೆ 4 ಭಾಷೆಯಲ್ಲಿ ಡಬ್ಬಿಂಗ್ ಮಾಡಬೇಕು, ವಾಯ್ಸು ಕೊಡಬೇಕು, ವಾಯ್ಸಲ್ಲಿ ಮಾತಾಡಬೇಕು. ಆ್ಯಂಡ್ ನಾನು ಬ್ಲಾಗ್ ಮಾಡ್ತಾಯಿರೋದು ಒಂದು ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಏನೂ ಆಗ್ತಾಯಿಲ್ಲ. ನೋಡೋಣ, ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ವೀಡಿಯೋ ಎಡಿಟಿಂಗ್ ಯಾವುದೇ ಮಾಡ್ತಾಯಿಲ್ಲ. ಎಡಿಟಿಂಗ್ ಮಾಡಿದರೆ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ಇದೇ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆದರೆ ಇನ್ನೊಂದು ಎಡಿಟಿಂಗ್ ಈ ಥರ ಮಾಡಿದರೆ ಆವಾಗ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ಒಂದು ಸ್ವಲ್ಪ ನೀವು ಟ್ರೈ ಮಾಡಿ, ವೀಡಿಯೋನ ಇದು ಮಾಡಿ, ಅಂದರೆ ಒಂದು ವೀಡಿಯೋ ಶೂಟ್ ಮಾಡಿ ಮತ್ತು ಎಡಿಟಿಂಗ್ ಹಾಕಿದಾಗ ನಿಮ್ಮ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ನೋಡಿ ನನ್ನ ಪ್ರಕಾರ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಈ ಥರನೇ ಆಗ್ತಾಯಿತ್ತು ಪ್ರಾಬ್ಲಮ್ಮು. ಆ್ಯಂಡ್ ಇನ್ನೇನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಟಾಸ್ಕ್ ಮೇಲೆ ಟಾಸ್ಕ್ ಇದೆ, ಫ್ಯಾಮಿಲಿನ ತೋರಿಸಂಗಿಲ್ಲ, ಆದರೆ ಈ ಊರಲ್ಲೇ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಹೋದ್ಮೇಲೆ ಚೆನ್ನಾಗಿರುತ್ತಂತ ಅಂದ್ಕೊಂಡೆ, ಆದರೆ ಇವತ್ತೇನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಕೈಗೂ ನೋಯ್ತಾಯಿದೆ. ಆ್ಯಂಡ್ ಇನ್ನೂ ಏನಂದರೆ ನಮ್ಮದು ಬ್ಯಾಕ್ ಪೇಯ್ನು ಇನ್ನೂ ಇದೆ. ಡೆಂಗ್ಯೂ ಆದಮೇಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಅದೇನಂದರೆ ಬ್ಯಾಕ್ ಪೇಯ್ನು ಅದು ಇರುತ್ತೆ. ಡೆಂಗ್ಯೂ ಬಂದಮೇಲೆ ಅದು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ದಿನ ಚೆಕಪ್ಪು ಹೋಗಬೇಕು, ಸ್ಕ್ಯಾನಿಂಗು ಮಾಡಬೇಕು. ಸ್ಕ್ಯಾನಿಂಗೆಲ್ಲ ಮಸಾಜ್ ಆದರೂ ಫಿಸಿಯೋಥೆರಪಿ ಡೈಲಿ ಮಾಡಬೇಕು. ಅದಕ್ಕೋಸ್ಕರ ಫಿಸಿಯೋಥೆರಪಿ ಏನಂದರೆ ಅದರಿಂದ ಸ್ವಲ್ಪ ಕಮ್ಮಿ ಆಗುತ್ತಂತ ಡಾಕ್ಟರ್ ಹೇಳಿದರು. 1 ವಾರ ಆದಮೇಲೆ ಹೇಳು ಅಂತ ಹೇಳಿದರು, ನನ್ನ ಹತ್ರ ಬಾ ಅಂತ ಹೇಳಿದರು ಡಾಕ್ಟ್ರು. ಈಗ ಅದು ಕಮ್ಮಿಯೂ ಆಗಿಲ್ಲ. ಊರಲ್ಲೇ ಇದ್ದೀನಿ, ಹಣನೂ ಖರ್ಚಾಗ್ತಾಯಿದೆ. ಒಂದು 30-35 ಸಾವಿರ ಖರ್ಚಾಯಿತು ಬ್ರೋ. ಅಷ್ಟು ಬೆಂಗಳೂರಲ್ಲಿ 6 ಸಾವಿರ, ಇಲ್ಲಿ ಬಂದು ತುಂಬ ಆಯಿತು. ಏನಂದರೆ ಪ್ರೈವೇಟಲ್ಲೇ ಮಾಡಿದ್ದು, ಗೌರ್ಮೆಂಟಲ್ಲಿ ಮಾಡಿದರೆ ಗೊತ್ತಿದೆಯಲ್ಲ ನಿಮ್ಮ ಗೌರ್ಮೆಂಟಿದು ಅವಸ್ಥೆ. ಅಂದರೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಟಾಸ್ಕ್ ಮೇಲೆ ಟಾಸ್ಕು. ಕನ್ನಡದಲ್ಲೂ ಈಸಿಯಾಗಿ ಮಾಡ್ಬೋದು, ಆದರೆ ಹಿಂದಿ, ತಮಿಳ್, ತೆಲುಗಲ್ಲಿ ಮಾಡಬೇಕಲ್ಲ. ಯಾಕೆ ಮಾಡಿದೆ ಅಂತ ಅನಿಸುತ್ತೆ. ನೋಡೋಣ ಏನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನ ಅಂತ ನಂಗೆ ಗೊತ್ತಿಲ್ಲ. ಏನಾದರೂ ಟಾಸ್ಕ್ ಇದ್ದರೆ ಒಂದು ಕಮೆಂಟ್ ಮಾಡಿ. ಒಂದು ಚಾಲೆಂಜ್ ಈ ಥರ ಚಾಲೆಂಜ್ ಮಾಡಬೇಕಂದ್ರೆ ಒಂದು ಕಮೆಂಟ್ ಮಾಡಿ. ಆ ಕಮೆಂಟಲ್ಲಿ ಯಾರದು ಚೆನ್ನಾಗಿರುತ್ತೆ ಚಾಲೆಂಜು, ಅದು ನಾನು ಮಾಡೋಕ್ಕಾಗುತ್ತಾ ಇಲ್ವ ಅಂತ ನಾನು ಡಿಸೈಡ್ ಮಾಡಿ ಆದಮೇಲೆ ನಾನು ಚಾಲೆಂಜ್ ಒಂದು ವೀಡಿಯೋ ಮಾಡಿ ಬಿಡ್ತೀನಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಟಾಟಾ.